ವಾಲ್ಮೀಕಿ ರಾಮಾಯಣದಲ್ಲಿ ಹೆಜ್ಜೆ ಹೆಜ್ಜೆಗೆ ವಾಲ್ಮೀಕಿಗಳು ಶ್ರೀರಾಮಚಂದ್ರನ ಚರಿತ್ರೆಯನ್ನು ವರ್ಣನೆ ಮಾಡುವಾಗ, ಅಂತಹ ಸರ್ವೋತ್ತಮನಾದ ಭಗವಂತನ ಲೀಲೆಯನ್ನು ವರ್ಣನೆ ಮಾಡುವಾಗ ಸಂಧ್ಯಾವಂದನದ್ದು ಏನು ಕೆಲಸ ಹೇಳಿ ಅಲ್ಲಿ. ಆದರೆ ಲೋಕಶಿಕ್ಷಣಕ್ಕಾಗಿ ದೇವರು ಸಂಧ್ಯಾವಂದನವನ್ನು ಮಾಡ್ತಾ ಇದ್ದ ಅಂತ ಮಾತು ಮಾತಿಗೆ ಉಲ್ಲೇಖ ಮಾಡ್ತಾರೆ. ಬೆಳಗ್ಗೆ ಆದರೆ ಉಲ್ಲೇಖ ಮಾಡ್ತಾರೆ, ಸಂಜೆ ಆದರೆ ಉಲ್ಲೇಖ ಮಾಡ್ತಾರೆ. ಶ್ರೀರಾಮಚಂದ್ರ ಜಗತ್ತಿಗೆ ಆದರ್ಶ ಸಂಧ್ಯಾವಂದನವನ್ನು ಮಾಡಿ ತೋರಿಸಿದ್ದಾನೆ. ಸಂಧ್ಯಾವಂದನ ಅವನ ಪಾಲಿಗೇನೆ ಬಿಟ್ಟು ನಾವು ಸಂಧ್ಯಾವಂದನವನ್ನು ಬಿಟ್ಟರೆ ಅದೆಂತಹ ರಾಮಚಂದ್ರನ ಆದರ್ಶದ ಪಾಲನೆ. ರಾಮರಾಜ್ಯ, ಶ್ರೀರಾಮನ ಆದರ್ಶ, ಶ್ರೀರಾಮನ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ ಅಂತೆಲ್ಲ ಹೇಳಿಕೊಳ್ಳುವವರು ಸಂಧ್ಯಾವಂದನ ಮಾಡುವ ಅಧಿಕಾರ ಇದ್ದವರು ಸಂಧ್ಯಾವಂದನವನ್ನು ಮಾಡದೇ ಇದ್ದರೆ ಧರ್ಮ ಪರಿಪೂರ್ಣವಾಗಲಿಲ್ಲ.